ನಿಧಿ ಸಿಕ್ಕ ಜಾಗದಲ್ಲಿ ಕಡ್ತಿದೆ ಸರ್ಪ ಭಯ. ನಿಧಿ ಸಿಕ್ಕ ಊರಲ್ಲಿ ಮುತ್ತು ನೀಲಮಣಿ ಪತ್ತೆ. ಸರ್ಪದ ಆತಂಕ, ನಿಧಿ ಆಸೆಗೆ ಬಿದ್ದರೆ ಸರ್ವನಾಶ. ಲಕ್ಕುಂಡಿ ಗ್ರಾಮಕ್ಕೆ ಐತಿಹಾಸಿಕ ಇತಿಹಾಸವಿದೆ. ಇದೇ ಊರಲ್ಲಿ 6 ದಿನದ ಹಿಂದೆ ನಿಧಿ ಪತ್ತೆಯಾಗಿತ್ತು. ಇದೀಗ ನಿಧಿ ಸುತ್ತ ಸರ್ಪದ ವಿಷಯ ಸುತ್ತಿಕೊಂಡಿದೆ. ನಿಧಿ ಸಿಕ್ಕ ಜಾಗ ನಮಗೆ ಬೇಡ ಅಂತ ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ನಿಧಿ ಅನ್ನೋದು ಸಂಪತ್ತಿನ ಖಜಾನೆ, ಭೂಗರ್ಭದೊಳಗೆ ಅಡಗಿರೋ ಸಂಪತ್ತಿನ ಭಂಡಾರ. ಎಲ್ಲಿರುತ್ತೆ ಅನ್ನೋ ಸುಳಿವಿರಲ್ಲ, ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಿರಲ್ಲ. ಇದರ ಹಿಂದೆ ಬಿದ್ದು ಒಲಿಸಿಕೊಂಡವರಿಗಿಂತ ಇದರ ಹಿಂದೆ ಬಿದ್ದು ಅಲಿದು ಹೋದವರೇ ಜಾಸ್ತಿ. ಯಾಕೆಂದರೆ ನಿಧಿಯ ಬಗ್ಗೆ ಉಟ್ಕೊಂಡಿರೋದು ಅಂತೆ ಕತೆಗಳ ಕತೆಯಲ್ಲ. ಪುರಾಣಗಳೆಲ್ಲ ಈ ಬಗ್ಗೆ ಉಲ್ಲೇಖಗಳಿವೆ. ನಿಧಿಯ ಸುತ್ತ ದಿಗ್ಬಂಧನವಿರುತ್ತದೆ. ನಿಧಿಯನ್ನು ಕಾಯೋದಕ್ಕೆ ಅಂತಾನೆ ಸರ್ಪಗಳು ಇರ್ತವೆ ಅನ್ನೋ 10 ಸಿನಿಮಾಗಳು ಬಂದು ಹೋಗಿವೆ. ಇದೆಲ್ಲ ಸುಳ್ಳಿನ ಸುರಿಮಳೆ ಅನ್ನೋರ ಮಧ್ಯೆ ಇದೇ ಸತ್ಯ ಅನ್ನೋರು ಇದ್ದಾರೆ. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ನಿಧಿಯ ಬಗ್ಗೆಯೂ ಇಂಥದೇ ಕತೆಗಳು ಹುಟ್ಟಿಕೊಂಡಿವೆ. ಲಕ್ಷಾಂತರ ಮೌಲ್ಯದ ನಿಧಿ ಸಿಕ್ಕರೂ ಕೂಡ ಈ ಬಡ ಕುಟುಂಬ ಕಣ್ಣೆತ್ತಿ ನೋಡಿಲ್ಲ. ನಿಧಿಯಲ್ಲಿ ಪಾಲು ಕೊಡದಿರಲಿ, ನಿಧಿ ಸಿಕ್ಕ ಜಾಗವೂ ನಮಗೆ ಬೇಡ ಅಂತ ಮನವಿ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ನಿಧಿ ಸುತ್ತ ಹುಟ್ಕೊಂಡಿರೋ ಸರ್ಪ ಪುರಾಣ. ಸರ್ಪದ ಹಂತಕ, ನಿಧಿ ಆಸೆಗೆ ಬಿದ್ದರೆ ಸರ್ವನಾಶ. ನಿಧಿಯ ಬಗ್ಗೆ 10 ಸಿನಿಮಾಗಳು ಬಂದು ಹೋಗಿವೆ. ಬಂಗಾರದ ಖಜಾನೆಯ ಬಗ್ಗೆ ಅದೆಷ್ಟೋ ಕತೆ ಪುರಾಣಗಳಿವೆ. ಅಷ್ಟೇ ಯಾಕೆ, ನಿಧಿಯ ಆಸೆಗೆ ಬಿದ್ದು ನರಬಲಿ ಕೊಟ್ಟವರು ಇದ್ದಾರೆ. ಈಗ ಲಕ್ಕುಂಡಿಯಲ್ಲೂ ಇಂಥದ್ದೇ ಸುದ್ದಿ ಹರಿದಾಡ್ತಿದೆ. ಅದರಲ್ಲೂ ಮಡಿಕೆಯಲ್ಲಿ ಸಿಕ್ಕ ಬಂಗಾರದಲ್ಲಿ ಸರ್ಪ ರೂಪದ ಬಂಗಾರವೂ ಸಿಕ್ಕಿದೆ. ಇದನ್ನು ನೋಡ್ತಿದ್ದಂತೆ ಊರೆಲ್ಲ 10 ಸುದ್ದಿಗಳು ಉಟ್ಕೊಂಡಿವೆ. ಹೀಗಾಗಿಯೇ ಈ ತಾಯಿ ಮಗನಿಗೆ ಜೀವ ಭಯ ಶುರುವಾಗಿರೋದು. ಬಂಗಾರವೂ ಬೇಡ, ಸಂಪತ್ತಿನ ಖಜಾನೆಯೂ ಬೇಡ, ನಮಗೊಂದು ಬೇರೆ ಜಾಗ ಕೊಡಿ, ಅದೇ ಜಾಗದಲ್ಲಿ ಮನೆ ಕಟ್ಟಿಸಿಕೊಡಿ ಅಂತ ಕಣ್ಣೀರಿಡ್ತಿದ್ದಾರೆ.